ನಿದ್ ಎಕ್ಸಾಮ್ ಆದ್ಮೇಲೆ ಹೋಗುವ. ಮತ್ತೆ ಅವಳಿಗೆ ನೋಡ್ಲಿಕ್ಕೆ ಇಲ್ವಾ? ರಜೆ ಸಿಕ್ಕಿದ್ದು ಇನ್ನು 1-2 ತಿಂಗಳಲ್ಲಿ ಕಪ್ಪು. ಅವಾಗ ಹೇಳ್ದೆ ಕಪ್ಪು ಜನ ಇದ್ದಾರೆ. ಈ ಕಡೆ ಎಕ್ಸಾಮ್ ಮುಗಿದಾಗ ಕೆಲಸ ಶುರು ಆಯ್ತು. ಮನೆಗೆ ಬರ್ಲಿಕ್ಕಿಲ್ಲ. ಹರೇ ಕೃಷ್ಣ, ಶುಭ ದಿನ ಎಲ್ರಿಗೂ. ಹೇಗಿದ್ದೀರಾ ಇಲ್ಲ? ಇವತ್ತು ಮಕ್ಕಳ ಲಾಸ್ಟ್ ಎಕ್ಸಾಮ್ಗೆ ಇವತ್ತಿಬ್ಬರನ್ನು ಬೇಗ ಎಬ್ಸಿದ್ದೀನಿ. ಹನಿ ಅವಳೇ ಎದ್ದಿದ್ಲು. ಕೃಷ್ಣನಿಗೆ ಇವತ್ತು ಲಾಸ್ಟ್ ಎಕ್ಸಾಮ್ ಹಿಂದಿರೋದ್ರಿಂದ ಇವತ್ತು ಸ್ವಲ್ಪ ಅವನನ್ನು ಬೇಗ ಎಬ್ಸಿದ್ದೆ. ಇಲ್ದಿದ್ರೆ ಬೆಳಿಗ್ಗೆ ಹೊತ್ತು ಎಬ್ಸಲ್ಲ ಅವನನ್ನು. ಹಿಂದಿ ಸ್ವಲ್ಪ ಅವನಿಗೆ ಕಷ್ಟ ಅನಿಸತ್ತೆ. ಸೊ ಹಾಗಾಗಿ ಇವತ್ತು ಸ್ವಲ್ಪ ಬೇಗ ಎಬ್ಸಿ ನಾನು ದೋಸೆ ಇದ್ದೆ. ದೋಸೆ ಹೇಳ್ಕೊಡ್ತಾ ಇದ್ದೆ. ಹನಿ ಆಗಲ್ಲ, ಅವಳೇ ಎದ್ಕೊಂಡು ಬೆಳಿಗ್ಗೆ ಒಂದ್ಸಲ ಹೇಳ್ತಾಳೆ. 5 ಗಂಟೆಗೆ ಎದ್ದು ಒಂದು 6-6:15 ತನಕ ಓದಿ ಅವಳು ಮತ್ತೆ ಮಲ್ಕೊಂಡು ಮತ್ತೆ ಹೇಳ್ತಾಳೆ. ಇಲ್ಲಾಂದರೆ ಅವಳಿಗೆ ಫ್ರೆಶ್ ಫೀಲ್ ಆಗಲ್ಲ ಅಂತ. ಅದಕ್ಕೋಸ್ಕರ ಹಾಗೆ ರಾಗಿ ದೋಸೆ ಮಾಡ್ತಾಯಿದ್ದೀನಿ ಇವತ್ತು. ಸ್ವಲ್ಪ ರಾಗಿ ಪುಡಿ ಇತ್ತು, ಅದಕ್ಕೆ ರೈಸ್ ಪುಡಿ, ರಾಗಿ ಪುಡಿ, ಗೋಧಿ ಪುಡಿ ಇದೆಲ್ಲ ಮಿಕ್ಸ್ ಮಾಡಿ ರಾಗಿ ದೋಸೆ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಎಕ್ಸಾಮ್ ಟೈಮಲ್ಲಿ ಅವ್ರಿಗೆ ಇಷ್ಟವಾದ ತಿಂಡಿ ಎಲ್ಲ ಮಾಡಿಕೊಟ್ರೆ ಸ್ವಲ್ಪ ಒಳ್ಳೆಯದಾಗತ್ತೆ. ನಮ್ಮ ಮನೇಲಿ ಕೃಷ್ಣನಿಗೆ ದೋಸೆ ಅಂದರೆ ತುಂಬ ಇಷ್ಟ. ಹಾಗಾಗಿ ಇವತ್ತು ದೋಸೆನೇ ಮಾಡಿದೆ. ಅವ್ನು ಕೇಳೋದೆ ದೋಸೆ ಇಲ್ವಾ ರೊಟ್ಟಿ ಇಲ್ವಾ ಅಂತ. ಹನಿಗೆ ಹಾಗೇನಿಲ್ಲ, ಅವಳಿಗೆ ರೈಸ್ ಐಟಮ್ ಇಷ್ಟ. ಬಟ್ ರಾಗಿ ದೋಸೆನೂ ತಿಂತಾಳೆ, ಚಟ್ನಿ ಎಲ್ಲ ಇದ್ದರೆ. ಹಾಗಾಗಿ ಅವಳಿಗೆ ಗಂಜಿ ಇದ್ದರೂ ಊಟ ಮಾಡ್ತಾಳೆ, ಅದರಲ್ಲಿ ಏನೂ ತೊಂದರೆ ಇಲ್ಲ ಅವಳದು. ಒಂದೊಂದು ಸಲ ಅವಳು ಮೂಡಿದ್ದಂಗೆ, ಒಂದೊಂದು ಸಲ ಮೂಡ್ ಚೆನ್ನಾಗಿಲ್ಲ ಅಂದರೆ ಇವತ್ತೇನು ತಿಂಡಿನೇ ಮಾಡಿಲ್ವ ಅಂತ ಬೈತಾಳೆ. ಇಲ್ಲದಿದ್ದರೆ ಗಂಜಿಗೆ ಮೊಸರು ಹಾಕ್ಕೊಂಡು ಅದರಲ್ಲಿ ಊಟ ಮಾಡಿ ಹೋಗ್ತಾಳೆ. ಇವಾಗ ಓದಿಸೆಲ್ಲ ಆಯಿತು, ಇನ್ನು ಇಬ್ಬರನ್ನು ಹೊರಡಿಸಿ ಕಳಿಸ್ಬೇಕು. ಹಾಗೆ ಇವತ್ತು ಅಮ್ಮನೂ ಕೂಡ ಹೊರಟಿದ್ದಾರೆ. ನಮ್ಮ ನಾಯಿ ನೋಡಿ ಕಸ ಎಲ್ಲ ಒಂದು ಬಾಲ್ದಿ, ಪ್ಲಾಸ್ಟಿಕ್ ಡಬ್ಬಿ ಇರುತ್ತಲ್ಲ ಬಾಲ್ದಿ, ಅದರಲ್ಲಿ ಹಾಕಿಟ್ಟಿದ್ದೆ. ನಮ್ಮ ದಾಸು ಎಲ್ಲ ಚೆಲ್ಲೆಪೆಲ್ಲಿ ಮಾಡಿದೆ. ಇವತ್ತು ಅಮ್ಮನೂ ಊರಿಗೆ ಹೊರಟಿದ್ದಾರೆ, ಅಜ್ಜಿ ಒಬ್ಬರೇ ಅಲ್ವಾ. ಹಾಗಾಗಿ ಕೃಷ್ಣ ಶುಭ ದಿನ ಎಲ್ರಿಗೂ. ಎಷ್ಟು ದಿನ ಆಯಿತು ನನ್ನ ಅತ್ತ ವೀಡಿಯೋ ಮಾಡಿ, 1 ವಾರ. ಎಕ್ಸಾಮ್ ಆದಾಗಿಂದ ಮೊಬೈಲಲ್ಲಿ ವೀಡಿಯೋ ಮಾಡೋದೇ ಬಿಟ್ಟಿದ್ದೀನಿ. ಹಳೆ ವೀಡಿಯೋನು ಎಡಿಟ್ ಮಾಡೋದೇ ಬಿಟ್ಟಿದ್ದೀನಿ. ಮೊಬೈಲಿಂದ ಫುಲ್ ದೂರ ಇದ್ದೆ. ಎಕ್ಸಾಮ್ ಒಂದು ಮುಗಿಲಿ ಅಂತ, ಲಾಸ್ಟ್ ಎಕ್ಸಾಮ್ ಅಲ್ವಾ. ಹಾಗಾಗಿ ಫುಲ್ ಓದಿಸೋದು ಕೆಲಸ. ಅದರಲ್ಲೂ ಪಾಪ ಅಮ್ಮ ಇದ್ದಿದ್ದರಿಂದ ಈ ಸಲ ತುಂಬ ಅಂದರೆ ತುಂಬ ಹೆಲ್ಪ್ ಆಯಿತು ನನಗೆ. ಬಟ್ ಆದರೂ ನಮ್ಮದು ಕೆಲಸ ಎಲ್ಲ ಕೆಲವು ಬಾಕಿ ಉಂಟು. ಎಷ್ಟು ಕೆಲಸ ಬಾಕಿ ಉಂಟು ಈ ಎಕ್ಸಾಮ್ ಅವಸ್ಥೆಯಲ್ಲಿ. ಅಂಗಳ ಕೂಡ ಗುಡಿಸಿಲ್ಲ ನಾನು, ಹಾಗೆ ಉಂಟು ಎಲ್ಲ. ಒಂದು ಮಂಡೆ ಬಿಸಿ ಮುಗಿತ್ತು ಮಾರ. ಇವತ್ತಿಗೆ ಅವಳದು ನಾಳೆ ಅವಳದು ಚಿಂತೆ ಇಲ್ಲ ನನಗೆ. ಅಮ್ಮ ಹೇಳ್ತಾ ಇದ್ರು, ಎಕ್ಸಾಮ್ ಅವಸ್ಥೆಯಲ್ಲಿ ತಲೆ ಬಾಚಿದಿಲ್ಲ ನೀನು, ನಿನಗೆ ಎಕ್ಸಾಮ್ ಅವನಿಗೆ ಎಕ್ಸಾಮ್ ಅಂತ ಗೊತ್ತಾಗೋದಿಲ್ಲ ಅಂತ. ಅದು ಹಾಗೆ ಅಲ್ವಾ, ಎಷ್ಟಾದರೂ ಓದಿಸ್ಲೇಬೇಕಲ್ವ, ಸ್ವಲ್ಪ ಆದರೂ ಮಕ್ಕಳು ಬರಿಬೇಕಲ್ಲ ಅಂತ. ಹಾಗಂತ ತುಂಬ ಸೀರಿಯಸ್ ಆಗಿ ನಾನು ಕಲಿಸ್ತಿರ್ಲಿಲ್ಲ ಅವನಿಗೆ. ಸ್ವಲ್ಪ ಆದರೂ ಬರಿಬೇಕಲ್ವ ಮಕ್ಕಳು, ಅವನಿಗೆ ಮರೆಯುವುದು ಜಾಸ್ತಿ. ಹಾಗಾಗಿ ಪದೇ ನೆನಪು ಮಾಡ್ತಿರ್ಬೇಕು ಅವನಿಗೆ. ಹಾಗಾಗಿ ಅಮ್ಮ ಹೋದ್ರು, ಬೇಜಾರಾಯ್ತು. ಬಟ್ ಏನು ಮಾಡೋದು, ಹೋಗ್ಲೇಬೇಕು ಅವರಿಗೆ. ಇನ್ನು ನಾವು ಹೋಗ್ಬೇಕು ರಜೆಯಲ್ಲಿ. ನಾನು ಒಂದು ವೇಳೆ ಹನಿಗೆ ಎಕ್ಸಾಮ್ ಇಲ್ಲ ಅಂದ್ರೆ ಇವತ್ತು ನಾನು ಕೂಡ ಹೋಗ್ತಿದ್ದೆ. ಯಾಕಂದ್ರೆ ಚಾರ್ಮಾಡಿಲಿ ಯಕ್ಷಗಾನ ಉಂಟು, ಸುಚಿ ಕೂಡ ಹೋಗ್ತಾಳೆ, ನಾನು ಹೋಗ್ತಾ ಇದ್ದೆ. ಎಂತ ಮಾಡ್ಲಿಕ್ಕೆ ಆಗಲ್ಲ, ಹೋಗ್ಲಿಕ್ಕೆ ಕೂಡ ಆಗ್ತಿರ್ಲಿಲ್ಲ ಅನ್ಸತ್ತೆ. ಯಾಕಂದ್ರೆ ಇವತ್ತು ಕಾಯಿ ತೆಗಿಲಿಕ್ಕೆ ಬಂದಿದ್ರು. ಹಾಗಾಗಿ ನಾಳೆ ಕಾಯಿ ಎಲ್ಲ ತೋಟದಿಂದ ತರಲಿಕ್ಕೆ ಉಂಟು. ಹಾಗಾಗಿ ನಾಳೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಅನ್ಸತ್ತೆ. ಬಟ್ ಒನ್ ಡೇಗಾದ್ರೂ ಹೋಗ್ಬೋದಿತ್ತು ಹೇಗಾದ್ರೂ ಮಾಡಿ. ರಿಲೀಫ್. ಎಕ್ಸಾಮ್ ಅಂದ್ರೆ ಮಕ್ಕಳ ಜೊತೆ ಅಮ್ಮಂದಿರಿಗೆ ಎಷ್ಟು ಟೆನ್ಷನ್ ಇರುತ್ತೆ, ಯಪ್ಪ ದೇವರೇ. ಅದ್ರಲ್ಲಿ ನಂದೊಂದು ಪುಣ್ಯ, ನನ್ನ ಮಗಳೊಂದು ಚಂದ ಓದ್ತಾಳೆ. ನನ್ನ ಮಗದ್ದು ಸ್ವಲ್ಪ ಕೆಲಸ ಎಲ್ಲ ಆಗ್ಬೇಕು. ಇಲ್ಲಿದ್ರೆ ಅಮ್ಮ ಎಲ್ಲ ಪಾತ್ರೆ ಎಲ್ಲ ತೊಳೆದೆಲ್ಲ ಮಾಡ್ತಾ ಇದ್ದಾರೆ. ಇವತ್ತೆಲ್ಲ ನಾನು ಮಾಡ್ಬೇಕು. ಮತ್ತೆ ಸಿಗ್ತೇನೆ, ಇನ್ನು ಕೃಷ್ಣನವರು ಬಂದ್ಮೇಲೆ ಸಿಗ್ತೇನೆ. ಓಕೆ, ಇವತ್ತು ಕೃಷ್ಣನಿಗೆ ಅಂತ ಫುಲ್ ಖುಷಿ. ಎಕ್ಸಾಮ್ ಮುಗಿಸಿ ಬಂದ್ರು ಮಕ್ಕಳು. ಖುಷಿ ಆಗ್ತಾ ಉಂಟು, ಎಕ್ಸಾಮ್ ಮುಗಿತಲ್ಲ, ಎಷ್ಟು ಖುಷಿ ಆಗ್ತಾ ಉಂಟು. ರಜೆಯಲ್ಲಿ ಅಂತ ಇನ್ನು ಸೋಮವಾರ ತನಕ 29 ತನಕ ಅವರಿಗೆ ಸ್ಕೂಲ್ ಇರ್ಬೇಕು, ಗೊತ್ತಿಲ್ಲ. ಈಗ ದೋಸೆ ತಿಂತ ಇದ್ದಾನೆ ಬೆಳಗ್ಗೆದ್ದು, ಖುಷಿ. ಅವನಿಗೀಗ ಫಿಲ್ಮಿಗೆ ಹೋಗ್ಬೇಕಂತೆ. ಹೋಗುವ, ಹನಿದು ಎಕ್ಸಾಮ್ ಆದ್ಮೇಲೆ ಹೋಗುವ. ಮತ್ತೆ ಅವಳಿಗೆ ನೋಡ್ಲಿಕ್ಕೆ ಇಲ್ವಾ? ಹನಿಗೆ ನಾಳೆ ಒಂದು ಎಕ್ಸಾಮ್ ಉಂಟು. ಡ್ರೆಸ್ ಚೇಂಜ್ ಮಾಡು, ಡ್ರೆಸ್. ಇವತ್ತು ಹೇಗಿತ್ತು ಎಕ್ಸಾಮ್ ಹಿಂದಿ? ಈಸಿ. ಹಾಗೆ ಇವತ್ತು ನಮ್ಮ ಮನೆ ಹತ್ರ ಎಲ್ಲ ಸರ್ವೆ ಅವರು ಬಂದಿದ್ದಾರೆ. ಸರ್ವೆ ಮಾಡಿ ಯಾರ್ಯಾರ ಜಾಗ ಎಷ್ಟೆಷ್ಟು ಆ ತರ ನೋಡ್ಲಿಕ್ಕೆ ಅನ್ಸತ್ತೆ ಬಂದಿದ್ದಾರೆ. ಇನ್ನು
ಎಕ್ಸಾಮಿನವಳು ಹನಿ ನೋಡಿ ಎಕ್ಸಾಮಿಗೆ ಓದುದು ಮೊಬೈಲ್ ಎಲ್ಲ ಇಟ್ಕೊಂಡು ಎಲ್ಲ ನಾಳೆ ಅವಳಿಗೆ ಇದ್ದೆ ಅವನಿಗೆ ಇವತ್ತು ಹೇಳ್ತಿ ಅಮ್ಮ ಹೋಗಿ ಬೋರ್ ಆಗ್ತಾ ಉಂಟು ನಂಗೆ. ಯೋಗಿತಕ್ಕನ ಮನೆಗೆ ಹಾಲು ತರ್ಲಿಕ್ಕೆ ಹೋಗ್ತಾ ಇದ್ದೇನೆ. ನನ್ನ ಮಗ ರಜೆ ಸಿಕ್ಕಿದ್ದು ಯೋಗಿತಕ್ಕನ ಮನೆಗೆ ಕೂತ್ಕೊಂಡಿದ್ದಾನೆ. ಓ ಈ ಮಲ್ಲ ಅಂಜು ಅಂಗಿ ಬಾಡ್ಯಾರೆ ಎತ್ತು ಯೋಗಿತಕ್ಕನ ಸಣ್ಣ ಮಗ. ಅದು ನಾನು ತುಳು ಬ್ಲಾಗಲ್ಲಿ ಹಾಕಿದ್ದೇನೆ. ಅವರು ಇದುಂಟಲ್ಲ ಅಡಿಕೆದು ಹಾಳೆ, ಅದ್ರಲ್ಲಿ ನೋಡಿದ್ದು, ಇದ್ರಲ್ಲಿ ಎಂತ ಪ್ಲೇಟ್ ಮಾಡ್ತಾರಲ್ಲ ಅದು ಮಿಷಿನ್ ತಗೊಂಡಿದ್ದಾರೆ. ಅದಕ್ಕೆ ಅವರ ಮಗ ಪೇಂಟ್ ಕೊಡ್ತಾ ಇದ್ದಾನೆ. ಈಗ ನಾನು ಬರುವಾಗ ನೋಡಿ ಕೊಡ್ತಾ ಇದ್ದ, ಕಾಣ್ತದ ಬ್ಲಾಕ್ ಸಣ್ಣ. ಅವನು ಶರ್ಟ್ ಹಾಕಿರ್ಲಿಲ್ಲ, ಅದಕ್ಕೆ ಬೈತಾ ಇದ್ದಾನೆ, ಶರ್ಟ್ ಕೂಡ ಹಾಕಿಲ್ಲ ಅಂತ. ಹೌದಾ ನೆಂಬೆ ಮುನ್ನವರ್ಪೆ ಬಂದಿತ್ತದ ನೆಕ್ಕು ಕೊರಿಯರಿಜ್ಜ ಮಿತ್ತದೈಕ್ ಈಯ ಕೊರ್ನಾನ ಪೂರ ಚಂದ ಮಾಡಿ ಕೊಟ್ಟಿದ್ದಾನೆ ಇವನಿಗೆ. ಇವನ್ ದೊಡ್ಡ ಗಂಡಸು ಶರ್ಟ್ ಹಾಕ್ಲಿಕ್ಕೆ. ನೆಕ್ಕು ಕೊರಿಯರಿಜ್ಜ ಸೋಕಂಡು ಇವನನ್ನು ನೋಡಿ. ರಜೆ ಸಿಕ್ಕಿದ್ದು ಇನ್ನು 1-2 ತಿಂಗಳಲ್ಲಿ ಕಪ್ಪು. ಅವಾಗ ಹೇಳ್ದೆ ಕಪ್ಪಾಗ್ತೀಯ ಅಂತ, ನೋಡು ಕಪ್ಪಾಗ್ತೀಯ. ಬೇರೆ ಉಂಡು ಇಲ್ಲ, ಅವರೆಂತದ್ದು ಮೀಟಿಂಗಿಗೆ ಹೋಗಿದ್ದಾರೆ. ಬಲ ಇಲ್ಲಡೆ ಬಲ ಕೃಷ್ಣ ಮನೆಗೆ ಬರ್ಲಿಕ್ಕಿಲ್ಲ. ಬಂಡ ಇದೊಳ್ಳೆ ಮನೆಗೆ ಬಂದ್ರೆ ಯಾಕೆ ಅಂತೆ ಅಲ್ಲ. ಹನಿಗೆ ಕೃಷ್ಣ, ಓ ಕೃಷ್ಣ, ಹನಿಗೆ ನಂಜಾಗ್ತದಂತೆ. ನಿಂಗೆ ಓದ್ಲಿಕ್ಕೆ ಇಲ್ಲಲ್ಲ, ಇಲ್ದಿದ್ರೆ ಯಾವಾಗ್ಲೂ ಇಷ್ಟೊತ್ತಿಗೆ ನೀವು ಬೈತಾ ಇದ್ರಲ್ಲ. ಇವತ್ತು ಅವನಿಗೆ ಓದ್ಲಿಕ್ಕಿಲ್ಲಲ್ಲ, ನಂಗೆ ನಂಜಾಗ್ತಾ ಉಂಟು. ಕೈಟ್ ಬರ್ತೀರ ಬಲ್ಲಿ ಕುಚ್ಚೇನಿ ಬಲ ಇಲ್ಲಡಿ. ಇಲ್ಲಿಗೆ ಬಂದ್ರೆ ಯೋಗಿತಕ್ಕಂದು ಕನ್ನಡಿ ಒಂದು ನೋಡದೆ ಹೋಗುದಿಲ್ಲ. ಇದರಲ್ಲಿ ಮುಖ ನೋಡ್ಲಿಕ್ಕೆ ಚಂದ ಆಗ್ತದೆ. ಹೋಗುವ ಬನ್ನಿ ಮನೆಗೆ. ಇನಿ ಮಲ್ಪರಿಜ್ಜ ಅಂದ್ ಇಲ್ಲಿ ಮಲ್ಪುನಾಗೆ ನಾನು ಲೆಪ್ ಕೊಡವ. ವಿಡಿಯೋ ಅನ್ಪೇರೆ. ಹಾಗೆ ಸಂಜೆ ಅಷ್ಟೊತ್ತಿಗೆ ಸುಚ್ಚಿಗೆ ವಿಡಿಯೋ ಕಾಲ್ ಮಾಡಿದ್ದೆ. ಅವಳು ಚಾರ್ಮಾಡಿಗೆ ಹೋಗಿದ್ಲು. ಅಜ್ಜಿಯವರೆಲ್ಲ ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಇದ್ರು, ಮನೆಗೆ ಹೋಗಿರ್ಲಿಲ್ಲ. ಅದೇ ಅವತ್ತು ಪೂಜೆ ಎಲ್ಲ ಆಯ್ತು ನೋಡಿ, ಅಲ್ಲೇ ಇದ್ದಾರೆ ಇವಾಗ. ನಮ್ಮ ಮನೆಗೆ ಅಲ್ಲಿಂದ ಸ್ವಲ್ಪ ದೂರ, ನೀವು ಓಲ್ಡ್ ವಿಡಿಯೋ ನೋಡಿದ್ರೆ ಗೊತ್ತಿರಬಹುದು. ಹಾಗೆ ಅಪ್ಪನು ಮಾತಾಡಿದ್ರು ಅಜ್ಜಿ ಹತ್ರ ಎಲ್ಲ. ಅವಳೊಮ್ಮೆ ಊರಿಗೆ ಹೋದಾಗ ವಿಡಿಯೋ ಕಾಲ್ ಒಂದು ಮಾಡಲಿಕ್ಕೆ ಆಗ್ತದೆ, ಇಲ್ಲದಿದ್ರೆ ನಾವು ಖಾಲಿ ಫೋನಲ್ಲಿ ಮಾತ್ರ ಮಾತಾಡೋದಲ್ಲ. ಮನೆಯಲ್ಲಿ ದೊಡ್ಡ ಮೊಬೈಲ್ ಇಲ್ಲ ವಿಡಿಯೋ ಕಾಲ್ ಮಾಡಲಿಕ್ಕೆ. ಸುಚ್ಚಿ ಎಲ್ಲಿಗಾದರೂ ಹೋದರೆ ನಂಗೆ ಅದೇ ಕೆಲಸ, ವಿಡಿಯೋ ಕಾಲ್ ಮಾಡೋದು ಮಾತಾಡೋದು ಅಂತ. ಅದೊಂದು ಖುಷಿಯೇ ಬೇರೆ. ಮತ್ತು ಕೃಷ್ಣನು ಕೂಡ ಸುಚ್ಚಿ ಹತ್ರ ಎಂಥದ್ದೆಲ್ಲ ಮಾತಾಡ್ತಾ ಇದ್ದ. ಅದು ತಂದು ಕೊಡು, ಅವನು ಚಿಕ್ಕಿ ಅಕ್ಕ ಅಂತ ಕರೆಯೋದು, ಇದು ತಂದು ಕೊಡು ಚಿಕ್ಕಿ ಅಕ್ಕ ಬರುವಾಗ ಅಂತ. ಹಾಗೆ ಅಪ್ಪ ಕಾಯಿ ಎಲ್ಲ ನೋಡಿ ಕಟ್ ಮಾಡಿ ಹಾಕಿದ್ದಾರೆ. ಎಣ್ಣೆ ಖಾಲಿ ಆಗಿದೆ, ಅದಕ್ಕೋಸ್ಕರ ಈ ಸಲ ಎಣ್ಣೆ ತುಂಬ ಖಾಲಿ ಆಯಿತು. ಯಾಕೆಂದರೆ ಕೆಲಸದವರೆಲ್ಲ ತುಂಬ ಇದ್ದಾಗ ಎಣ್ಣೆ ಎಷ್ಟಿದ್ರೂ ಸಾಕಾಗೋದಿಲ್ಲ. ಅಂದರೆ ತೋಟದ ಕೆಲಸ ಅದು ಇದು ಅಂತ ಇರುತ್ತಲ್ವ, ಹಾಗಾಗಿ ಪದೇ ಈ ಸಲ ಎಣ್ಣೆ ಮಾಡಬೇಕಾಗಿ ಬಂತು. ಸ್ವಲ್ಪ ಅದನ್ನ ಬಿಸಿಲಿಗೆ ಒಣಗಿಸ್ಲಿಕ್ಕೆ ಇಟ್ಟಿದ್ದಾರೆ. ಎಷ್ಟಾಗುತ್ತೋ ಗೊತ್ತಿಲ್ಲ, ಎಣ್ಣೆ ಒಂದು 5 ಲೀಟ್ರ್ ಆಗ್ಬೋದು. ಹಾಗೆ ನಾನು ಎಲ್ಲ ಕೆಲಸ ಮುಗಿಸಿ ಒಂದ್ಸಲ ಫ್ರೆಶ್ ಅಪ್ ಆದೆ. ಇವತ್ತೇನೋ ಒಂಥರ ಖುಷಿ, ಎಕ್ಸಾಮ್ ಮುಗ್ದ ಖುಷಿ. ಮಕ್ಕಳಿಗೆ ಅಲ್ಲ, ಅಮ್ಮಂದ್ರಿಗೂ ಇರುತ್ತೆ. ದಿನಪೂರ್ತಿ ಅಲ್ಲ, ತಿಂಗಳು ಪೂರ್ತಿ ಬೊಬ್ಬೆ ಹೊಡೆದು ಅವರ ಜೊತೆ ನಮಗೂ ಸ್ಟ್ರೆಸ್ ಫೀಲ್ ಆಗಿರುತ್ತೆ. ಅವ್ರಿಗೆ ಅಷ್ಟು ಸ್ಟ್ರೆಸ್ ಫೀಲ್ ಇಲ್ಲದ್ರೂ ನಮಗಂತೂ ತುಂಬಾ ಸ್ಟ್ರೆಸ್ ಫೀಲ್ ಆಗಿರುತ್ತೆ. ಯಾಕೆಂದರೆ ಎಕ್ಸಾಮ್ ಅಂದಮೇಲೆ ಜಾಸ್ತಿ ಅಲ್ದಿದ್ರೆ ಒಂದು ಸ್ವಲ್ಪನಾದರೂ ಮಾರ್ಕ್ಸ್ ತೆಗಿಬೇಕು ಅಂತ ಎಲ್ಲ ತಾಯಂದಿರಿಗೂ ಆಸೆ ಇದ್ದೇ ಇರುತ್ತೆ. ಯಾಕೆಂದರೆ ಓದಿಸೋದು ನಾವೇ ಅಲ್ವಾ, ನಾವೇ ಸ್ವಲ್ಪ ಹಿಂದೆ ಬೀಳಬೇಕು ಮಕ್ಕಳದು. ಅವ್ರಿಗೆ ಕಷ್ಟ ಅಂತ ಅನಿಸಿದ್ರು ಸ್ವಲ್ಪ ಓದಿಸಲೇಬೇಕಾಗ್ತದೆ. ಹಾಗಾಗಿ ಕೃಷ್ಣನಿಗಂತೂ ಈ ಸಲ ತುಂಬ ಓದಿಸಿದ್ದೇನೆ ನಾನು. ಬಟ್ ಅವನು ಓದಲಿಕ್ಕೆ ಕೂತ್ಕೊಂಡಾಗ ಅಮ್ಮ ನನಗೆ ಹಸಿವಾಗ್ತದೆ, ಅಮ್ಮ ಅದಾಗ್ತದೆ ಇದಾಗ್ತದೆ ಅಂತ ಓದುವಲ್ಲಿಂದ 100 ಸಲ ಹೇಳ್ತಾನೆ. ಅದಕ್ಕೆ ನಾವು ತಮಾಷೆ ಮಾಡ್ತಾ ಇದ್ದೀನಿ. ಎಕ್ಸಾಮ್ ಮುಗಿದ ಮೇಲೆ ಹಸಿವು ಕೂಡ ಇಲ್ಲ, ಎಂಥ ಸಹ ಇಲ್ಲ. ಅವನಿಗೆ ಹಸಿವು ಬೇರೆ, ರೀಸಸ್ ಬೇರೆ. ಒಂದು ಅರ್ಧ ಗಂಟೆಯಲ್ಲಿ 4-5 ಸಲ ಹೊರಗಡೆ ಹೋಗ್ತಾನೆ. ಎಕ್ಸಾಮ್ ಮುಗಿದ್ಮೇಲೆ ಯಾವುದೂ ಇರುವುದಿಲ್ಲ ನಿನಗೆ ಅಂತ. ಹಾಗಾಗಿ ಫುಲ್ ಇವತ್ತೊಂದು ಸಲ ಚಂದ ಶ್ಯಾಂಪು ಹಾಗೆ ಎಣ್ಣೆ ಎಲ್ಲ ಹಾಕಿ ತುಂಬ ಖುಷಿಯಲ್ಲಿ ಸ್ನಾನ ಮಾಡಿದೆ. ಇಲ್ದಿದ್ರೆ ನಾನು ಸ್ನಾನ ಮಾಡೋದು 5 ನಿಮಿಷ ಸಹ ಇಲ್ಲ, ಓಡಿ ಬರೋದು. ಹಾಗಾಗಿ ಇವತ್ತು ತುಂಬ ಕೂಲಾಗಿ ಟೈಮ್ ತಗೊಂಡು ಸ್ನಾನ ಮಾಡಿದ್ದು. ಇವತ್ತೊಂಥರ ಖುಷಿಯಾಗಿ ಫೀಲ್ ಆಗ್ತಾ ಉಂಟು. ನಾನು ಜಾಸ್ತಿ ಮುಖಕ್ಕೆನ್ನೆಲ್ಲ ಹಾಕಲ್ಲ. ಒಂದು ಮಾಯ್ಶ್ಚರೈಸರ್ ಮತ್ತು ಕೈಗೆ ಸ್ವಲ್ಪ ಬಾಡಿ ಲೋಷನ್ನು, ಕೈ ಕಾಲಿಗೆಲ್ಲ ಬಾಡಿ ಲೋಷನ್ ಹಾಕ್ಕೊಳ್ತೇನೆ ಅಷ್ಟೇ. ಮತ್ತು ಒಂದು ಕ್ಯೂರ್ ಸ್ಕಿನ್, ಇದು ಸ್ವಲ್ಪ ಪಿಂಪಲ್ಸ್ ಕಲೆ ಎಲ್ಲ ಇದ್ದರೆ
ಅದೊಂದು ಹಾಕ್ಕೊಳ್ತೇನೆ ಅಷ್ಟೇ, ಮತ್ತು ಜಾಸ್ತಿ ಏನು ಹಾಕ್ಕೊಳ್ಳೋದಿಲ್ಲ. ಓಕೆ, ಇವತ್ತಿನ ವ್ಲಾಗ್ ಇಷ್ಟು. ಇನ್ನು ನಾಳೆ ವ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ಸ್ವಲ್ಪ ಇವತ್ತು ಕೂಲಾಗಿ ನೆಮ್ಮದಿಯಿಂದ ಮಲಗಬೇಕು, ಇಲ್ದಿದ್ರೆ ಬೆಳಿಗ್ಗೆ ಏಳುವಾಗಲೂ ಓಕೆ ಎಕ್ಸಾಮಿಗೆ ಮತ್ತೆ ನಾಳೆ ಓದಿಸ್ಬೇಕಲ್ಲ ಅಂದು ಮಂಡೆ ಬೆಸಿತ್ತು ಇಷ್ಟು ದಿನ. ಇನ್ನು ನಾಳೆ ಅದೊಂದಿಲ್ಲ, ಆರಾಮ್ಸಲಿ ಹೇಳ್ಬೋದು, ಸ್ವಲ್ಪ ಲೇಟ್ ಆದರೂ. ಬಟ್ ನಾಳೆ ಹನಿಗೆ ಸ್ಕೂಲ್ ಇರೋದ್ರಿಂದ ಸ್ವಲ್ಪ ಬೇಗನೆ ಹೇಳ್ಬೇಕಾಗತ್ತೆ. ಓಕೆ, ಇನ್ನು ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ನಾಳೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಶುಭರಾತ್ರಿ ಎಲ್ರಿಗೂ. ಶುಭ ದಿನ ಎಲ್ರಿಗೂ. ವೆಲ್ಕಮ್ ಟು ಲಕ್ಷ್ಮಿ ಫ್ಯಾಮಿಲಿ. ಮತ್ತೆ ವ್ಲಾಗ್ ಕಂಟಿನ್ಯೂ ಆಗ್ತಾ ಇದೆ. ಫುಲ್ ಖುಷಿ ಆಗ್ತದೆ, ಯಾಕಂದ್ರೆ ಇಬ್ಬರೇ ಎಕ್ಸಾಮ್ ಕೂಡ ಮುಗ್ದಿದಲ್ಲ, ಹಾಗಾಗಿ ಇವಾಗ 11:11 ಆಗ್ತಾ ಬಂತು. ಇವತ್ತು ಅಡಿಗೆ ಕೆಲಸ ಬೆಳಿಗ್ಗೆ ತಿಂಡಿ ದೋಸೆ ಮಾಡಿದೆ. ನನಗೋಸ್ಕರ ಇವಾಗ ಪನ್ನೀರ್ ಗ್ರೇವಿ ಒಂದು ಮಾಡ್ಕೊಳ್ತಾ ಇದ್ದೇನೆ, ನಿಮ್ ಜೊತೆ ಶೇರ್ ಮಾಡ್ತೀನಿ. ಎಕ್ಸಾಮ್ ಮುಗಿದ ಖುಷಿಗೆ ಹನಿ ಒಬ್ಳು ಟಿವಿ ಮುಂದೆಯಿಂದ ಹೇಳಲ್ಲ, ಎಕ್ಸಾಮ್ ಮುಗಿದ ಖುಷಿಗೆ. ಕೃಷ್ಣ ಆ ಕಡೆ ಹೋಗ್ತಾ ಇದ್ದಾನೆ. ಇವಾಗ ಫಿಲ್ಮಿಗೆ ಹೋಗ್ಬೇಕಂತ ಬೊಬ್ಬೆ ಆಗ್ತಾ ಉಂಟು, ನೋಡ್ಬೇಕು ಅಂತಂದ್ರೆ. ಕೆಲ್ಸಕ್ಕೆ ಜನ ಇದ್ದಾರೆ. ಈ ಕಡೆ ಎಕ್ಸಾಮ್ ಮುಗ್ದಾಗ ಕೆಲಸ ಶುರು ಆಗಿದೆ. ಮಕ್ಕಳಿಗೆ ಎಕ್ಸಾಮ್ ಮುಗಿದ್ರೆ ನನ್ಗೆ ಏನು ರಜೆ ಇಲ್ಲ ಬಿಡಿ, ನಮ್ಗೆ 24 ಗಂಟೆನೇ ಎಕ್ಸಾಮ್. ಸೊ ಹಾಗಾಗಿ ಈಗ ಪನ್ನೀರ್ ಗ್ರೇವಿ ಒಂದು ಮಾಡುವಾಗ ನಿಮ್ ಜೊತೆ ಶೇರ್ ಮಾಡ್ತೀನಿ. ಮೇಡಮ್ಗೆ ಎಕ್ಸಾಮ್ ಮುಗಿದು ಹೇಗೆ ಅನಿಸ್ತಾ ಉಂಟು? ಹಾಗಾದ್ರೆ ಓದು ನೆಕ್ಸ್ಟ್ 9th ಇವರಿಗೆ ನಾಡ್ದು ಈ ತಿಂಗಳ ಲಾಸ್ಟ್ ತನಕ ಉಂಟು ಸ್ಕೂಲು. ಕೃಷ್ಣನವರಿಗೆ ರಜೆ ಅಲ್ಲ ನೋಡಿ, ರಜೆಯಲ್ಲಿ ಫುಲ್ ಇದು ಎಂತ ಹೇಳ್ತಾರೆ, ಚಂಡಿಕೋರಿ ತರ ಚುರ್ಕಿಲ್ಲ. ಇಲ್ಲಿ ಬಾ ಅಂತ. ಇವತ್ತು ನಮಗೆ ಕಟ್ಟದ ಕೋಳಿ ಸಿಕ್ಕಿತ್ತು, ಹಾಗಾಗಿ ಅವರಿಗೋಸ್ಕರ ಕೋಳಿ ಮಾಡ್ತಾ ಇದ್ದೀನಲ್ಲ, ನನಗೋಸ್ಕರ ಇವತ್ತು ಪನ್ನೀರ್ ಗ್ರೇವಿ ಮಾಡ್ಕೊಳ್ತಾ ಇದ್ದೀನಿ, ಸ್ವಲ್ಪ ಸ್ಪೆಷಲ್ ಆಗಿ ಡಾಬಾ ಸ್ಟೈಲಲ್ಲಿ. ಅದಕ್ಕೆ ಇವಾಗ ನಾನು ಅರ್ಧ ಲೀಟ್ರ್ ಮೊಸರಲ್ಲಿ ಅದರ 3/4 ಭಾಗದಷ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಧನಿಯಾ ಪುಡಿ 2 ಚಮಚ, ಜೀರಿಗೆ ಪುಡಿ 2 ಚಮಚ, ಒಂದು ಅರ್ಧ ಚಮಚದಷ್ಟು ಅರಶಿನ ಪುಡಿ, ಹಾಗೆ ಮೆಣಸಿನ ಪುಡಿ. ನಿಮಗೆ ಎಷ್ಟು ಖಾರ ಬೇಕೋ ಅದರಷ್ಟು ನೀವು ಹಾಕ್ಕೊಳ್ಬಹುದು. ನಾನಿಲ್ಲಿ 3 ಚಮಚ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಅದು ಮುಂಡೆ ಎಲ್ಲ ಇರಬಾರ್ದು ಅದರಲ್ಲಿ, ಆ ಥರ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ನನಗೆ ಪನ್ನೀರಲ್ಲಿ ಏನಾದರೂ ಸ್ಪೆಷಲ್ ಮಾಡಲಿಕ್ಕೆ ಆಸೆ, ಹಾಗಾಗಿ ಯಾವಾಗ ಪನ್ನೀರ್ ತಂದರೂ ಏನಾದರೂ ಒಂದು ಸ್ಪೆಷಲ್ ಮಾಡ್ತಾ ಇರ್ತೀನಿ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳೋಣ ಒಂದು ಸೈಡಲ್ಲಿ. ಇವಾಗ ಒಂದು ಪಾತ್ರೆಗೆ, ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ, ತೆಂಗಿನ ಎಣ್ಣೆ. ಹಾಗೆ ಇದಕ್ಕೆ 1 ಚಮಚ ತುಪ್ಪವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಖಾಲಿ ಇದನ್ನು ತುಪ್ಪದಲ್ಲಿ ಕೂಡ ಮಾಡ್ಕೊಳ್ಬಹುದು ನಾವು, ಎಣ್ಣೆ ಇಲ್ಲದೆ, ಅಥವಾ ಖಾಲಿ ಎಣ್ಣೆಯಲ್ಲೂ ಮಾಡ್ಕೊಳ್ಬಹುದು. ಅದಾದಮೇಲೆ ಬಿರಿಯಾನಿ ಎಲೆನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಮಾಮೂಲಿ ಥರ ಚಕ್ಕೆ ಲವಂಗ ಇದಿಷ್ಟನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಅಥವಾ ಶಾಯಿ ಜೀರಾ ಅಥವಾ ಸೋಂಪು, ಇದರಲ್ಲಿ ಯಾವ್ದು ಬೇಕಾದರೂ ಹಾಕ್ಕೊಳ್ಬಹುದು. ನೀವು ಸೋಂಪು ಇದ್ದರೆ ಸೋಂಪು ಹಾಕ್ಕೊಳ್ಳಿ. ನಾನಿಲ್ಲಿ ಜೀರಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಇದನ್ನು ಲೈಟಾಗಿ ಇವಾಗ ನಾವು ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಲೈಟಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಒಂದು 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಲೈಟಾಗಿ ಅಂದರೆ ಒಂದು ಸ್ವಲ್ಪ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಫ್ರೆಶ್ ಆಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕ್ಕೊಳ್ಳಿ, ಅಂಗಡಿಯಿಂದ ತಂದಿದ್ದನ್ನೆಲ್ಲ ಹಾಕ್ಕೊಳ್ಬೇಡಿ, ಅಷ್ಟು ಟೇಸ್ಟಿ ಅನಿಸಲ್ಲ. ಹಾಕ್ಕೊಂಡು ಇದನ್ನ ಕೂಡ ಚೆನ್ನಾಗಿ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಸಣ್ಣ ಊರಿನಲ್ಲೇ ಫ್ರೈ ಮಾಡ್ಕೊಳ್ಳಿ, ಅಥವಾ ಸಣ್ಣ ಊರಿಗಿಂತ ಒಂದು ಸ್ವಲ್ಪ ಜಾಸ್ತಿ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೊಳ್ಬೇಕು ಯಾವಾಗಲೂ. ಓಕೆ, ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ 1-2 ಟೊಮೆಟೊನ ಸಣ್ಣದಾಗಿ ಹೆಚ್ಚಿಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಇದನ್ನು ಕೂಡ ಇವಾಗ ಅಂದರೆ ಟೊಮೆಟೊ ಸಾಫ್ಟಾಗಿ ಫ್ರೈ ಆಗಬೇಕು ಅಷ್ಟರವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಕೂಡ ಸಣ್ಣ ಫ್ರೈ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಪನ್ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಪನ್ನೀರನ್ನು ಮೊದಲೇ ತುಪ್ಪದಲ್ಲಿ ಹುರಿದು ಇಟ್ಕೊಳ್ಬಹುದು, ಬಟ್ ನಾನು ಇದೇ ಥರ ಮಾಡ್ತಾಯಿದ್ದೀನಿ, ಸ್ವಲ್ಪ ಈಸಿ ಆಗುತ್ತೆ ಅಂತ. ಅಥವಾ ಎಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ಮುಂಚೆನೇ ನೀವು ಪನ್ನೀರನ್ನು ಹುರಿದು ಸೈಡ್ಗೆ ಇಟ್ಕೊಳ್ಳಿ, ಅಥವಾ ಈ ಥರ ಬೇಕಾದರೂ ನೀವು ಮಾಡ್ಬೋದು. ಓಕೆ, ಇವಾಗ ನಾನು ಆವಾಗಲೇ ಮಿಕ್ಸ್ ಮಾಡಿಕೊಂಡಿಟ್ಟ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬಾ ಈಸಿ ಆಯಿತಾ, ಬೇಗ ಮಾಡ್ಬೋದು, ಕಷ್ಟ ಏನಿಲ್ಲ. ನಿಮ್ಗೆ ಯಾರಾದರೂ ನೆಂಟರೆಲ್ಲ ಬಂದಾಗ ಅಥವಾ ನಿಮಗೆ ಏನಾದರೂ ಸ್ಪೆಷಲ್ ತಿನ್ನಬೇಕು ಅನ್ನಿಸಿದಾಗ ಈ ಥರ ಖಂಡಿತ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಾಗತ್ತೆ ಇದು. ನನಗಂತೂ ತುಂಬ ಇಷ್ಟ ಆಯಿತು ಮಾಡಿದ ಮೇಲೆ. ಓಕೆ, ಇವಾಗ ಇದು ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಿದೆ ಅಂತ. ಮಸಾಲೆ ಎಲ್ಲ ಹಾಕಿದ ಮೇಲೆ ಇದು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಮೇಲೆ ಇದಕ್ಕೆ ನಾನು ಇವಾಗ ಸ್ವಲ್ಪ ಉಪ್ಪೆಲ್ಲ ನೋಡ್ಕೊಳ್ಳಿ ನೀವು ಹೇಗೆ ಬೇಕು ಅಂತ. ಒಂದು ಸ್ವಲ್ಪ ಕುದಿ ಬಂದಾದಮೇಲೆ ಲಾಸ್ಟಿಗೆ ಇಲ್ಲಿ ಗರಂ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕಸೂರಿ ಮೇಥಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಇದು ಒಂದು ಸ್ವಲ್ಪ ಚೆನ್ನಾಗಿ ಕುದಿ ಬಂದಮೇಲೆ ಒಂದು 3 ನಿಮಿಷ ಆದಮೇಲೆ ನೀವು ಗರಂ ಮಸಾಲೆ ಹಾಗೂ ಕಸೂರಿ ಮೆಥಿನ ಹಾಕ್ಕೊಳ್ಳಿ. ಹಾಕ್ಕೊಂಡು ಇನ್ನೊಂದು 2-3 ನಿಮಿಷ ಇದನ್ನ ಚೆನ್ನಾಗಿ ಕುದಿ ಬರಬೇಕು. ಯಾವಾಗಂದರೆ ನಿಮಗೆ ಇದರ ಹಸಿ ಸ್ಮೆಲ್, ಮಸಾಲೆದು ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಅಂತ ಅನಿಸ್ಬೇಕು, ಅಷ್ಟರವರೆಗೂ ನೀವು ಇದನ್ನ ಕುದಿಸ್ಬೇಕಾಗತ್ತೆ.
ಮಸಾಲೆ ಒಂದು 2-3 ನಿಮಿಷಕ್ಕೆ ಹಸಿ ಸ್ಮೆಲ್ ಹೋಗುತ್ತೆ, ತುಂಬ ಏನು ಕುದಿಸ್ಬೇಕು ಅಂತಿಲ್ಲ. ಇವಾಗ ಕೊನೆಗೆ ಒಂದು 2-3 ಕಾಯಿ ಮೆಣಸನ್ನು ಸಣ್ಣದಾಗಿ ಅಂದರೆ ಉದ್ದುದ್ದಕ್ಕೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಹಾಗೆ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡಿ. ಡಾಬಾದಲ್ಲಿ ಮಾಡೋ ಥರನೇ ಟೇಸ್ಟ್ ಕೂಡ ಇರುತ್ತೆ. ಅದು ನಾವು ಮನೇಲೇ ಮಾಡೋದ್ರಿಂದ ಹೆಲ್ದಿ ಕೂಡ ಆಗಿರುತ್ತೆ, ಹಾಗೆ ಹೈಜೆನಿಕ್ ಕೂಡ ಆಗಿರುತ್ತೆ, ಕ್ಲೀನಾಗಿ ಮಾಡ್ತೀವಲ್ಲ ಹಾಗಾಗಿ. ಬಟ್ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮೇಲ್ಗಡೆ ಬೇಕಾದರೆ ಇನ್ನೊಂದು ಸ್ವಲ್ಪ ನೀವು ತುಪ್ಪ ಹಾಕ್ಕೊಳ್ಬೋದು ಅಥವಾ ಬೆಣ್ಣೆ ಕೂಡ ಹಾಕ್ಕೊಳ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಇವಾಗ ಪರ್ಫೆಕ್ಟಾಗಿ ಡಾಬಾ ಸ್ಟೈಲಲ್ಲಿ ಪನ್ನೀರ್ ಮಸಾಲ ರೆಡಿಯಾಗಿ ಬಂದಿದೆ. ನಾನಂತೂ ತಿನ್ನೋದಕ್ಕೆ ರೆಡಿ ಆಗಿದ್ದೀನಿ. ಬಟ್ ಅದಕ್ಕಿಂತ ಮುಂಚೆ ಇವಾಗ ಕಟ್ಟದ ಗೋಳಿ ತಂದಿದ್ದಾರಲ್ಲ, ಅದನ್ನು ಕೂಡ ಇವಾಗ ಮಾಡ್ಕೊಳ್ಬೇಕು. ಸೊ ಅದನ್ನು ಕೂಡ ಮಾಡಿಕೊಂಡು ಆಮೇಲೆ ಪನ್ನೀರ್ ಟೇಸ್ಟ್ ಹೇಗಿದೆ ಅಂತ ನಿಮಗೆ ನಾನು ಹೇಳ್ತೇನೆ. ಬಟ್ ನೀವು ಖಂಡಿತ ಒಂದು ಸಲ ಟ್ರೈ ಮಾಡೋದನ್ನು ಮರಿಬೇಡಿ. ಟ್ರೈ ಮಾಡಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ಬಂದಿದೆ ಅಂತ. ತುಂಬಾ ಬೇಗ ಆಗುತ್ತೆ ಮಾತ್ರ, ಇದು ಈಸಿ ಕೂಡ. ಓಕೆ, ಇವಾಗ ನಾನಿವತ್ತು ಹೊಸದಾಗಿ ಒಂದು ಚೋಪರ್ ತಗೊಂಡಿದ್ದೀನಿ, ನೋಡಬಹುದು. ಈರುಳ್ಳಿ ಅಥವಾ ಶುಂಠಿ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಿ ಹಾಕೋಕ್ಕೆ ಕೋಳಿಗೆಲ್ಲ ಇದು ಇಂಪಾರ್ಟೆಂಟಾಗಿ ಬೇಕಾಗತ್ತೆ. ಸೊ ಇದರಲ್ಲಿ ತುಂಬ ಸಣ್ಣದಾಗಿ ಹೆಚ್ಚಿಕೊಳ್ಬೋದು ನಾವು. ಇದೊಂದು ಈಸಿ ಆಯಿತು ಅಂತಲೇ ಹೇಳ್ಬೋದು. ಇದಿದ್ರೆ ಚೂರಿನಲ್ಲಿ ತುಂಬ ಹೊತ್ತಾಗುತ್ತೆ. ಹಾಗಾಗಿ ಇವತ್ತು ಕಟ್ಟದ ಕೋಳಿ ಏನು ಗೊತ್ತಾ, 2 ಸಿಕ್ಕಿದೆ. ಅದೇನೋ ಹೊಟ್ಟೆ ಬಂಟೆ ಅಂತ ಹೇಳ್ತಾರೆ. ಅದನ್ನ ಒಟ್ಟಿಗೆ ಮಾಡಬಾರ್ದಂತೆ, ಬೇರೆ ಬೇರೆ ಮಾಡಿ ಆಮೇಲೆ ಬೇಕಾದರೆ ಒಟ್ಟಿಗೆ ಹಾಕ್ಬೋದು ಅಂತ ಹೇಳ್ತಾರೆ. ಅದರ ಬಗ್ಗೆ ಅಷ್ಟಾಗಿ ನನಗೇನು ಗೊತ್ತಿಲ್ಲ. ಗೊತ್ತಿದ್ದವರು ಕಮೆಂಟ್ ಮಾಡಿ ತಿಳಿಸಿ. ಅತ್ತೆ ನನಗೆ ಮೊದಲಿಂದನೂ ಹೇಳ್ತಾರೆ ಅದು ಹೊಟ್ಟೆ ಬಂಟೆ ಬಂದರೆ ಅದನ್ನು ಒಟ್ಟಿಗೆ ಸಾಂಬಾರು ಮಾಡಬಾರ್ದು, ಬೇರೆ ಬೇರೆ ಸಾಂಬಾರು ಮಾಡಿ ಆಮೇಲೆ ಅದನ್ನು ಒಟ್ಟಿಗೆ ಹಾಕಬೇಕು ಅಂತ. ಸೊ ಹಾಗಾಗಿ ಎರಡನ್ನು ಕೂಡ ಬೇರೆ ಬೇರೆ ಬೇಯಿಸ್ಕೊಂಡು ಮಸಾಲೆ ಒಂದೇ ಮಾಡಿ ಅದಕ್ಕೆ ಸ್ವಲ್ಪ ಇದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು. ಎಲ್ಲ 2 ಆದಮೇಲೆ ಮತ್ತೆ ಒಂದಕ್ಕೆ ಹಾಗೆ ಮಿಕ್ಸ್ ಮಾಡಿದರೆ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಈ ಥರ ಆದಾಗ ಸ್ವಲ್ಪ ಕಷ್ಟ ಅನಿಸುತ್ತೆ, ಬಟ್ ಏನು ಮಾಡೋದು, ಮಾಡಲೇಬೇಕಲ್ವಾ. ಕೃಷ್ಣ ಅಂತೂ ತಾತನ ಜೊತೆ ಟಿ ವಿ ನೋಡ್ತಾ ಕೂತ್ಕೊಂಡಿದ್ದಾನೆ. ಫುಲ್ ಖುಷಿ ಅವನಿಗೆ. ಇವಾಗ ಎಕ್ಸಾಮ್ ಮುಗ್ದಿದೆಯಲ್ವ, ಅದೇ ಖುಷಿಲಿದ್ದಾನೆ. ಓಕೆ, ಇವಾಗ ಸಾಂಬಾರೆಲ್ಲ ಮಾಡಿ ಆಮೇಲೆ ನಾನು ಪನ್ನೀರ್ ಗ್ರೇವಿ ಹೇಗಿದೆ ಅಂತ ಹೇಳ್ತೇನೆ ಟೇಸ್ಟು. ಅಡಿಗೆಲ್ಲ ಮಾಡ್ತಿದ್ದೇನೆ. ಪನ್ನೀರ್ ಗ್ರೇವಿ ಅಂತೂ ಸೂಪರ್ ಆಗಿ ಬಂದಿದೆ. ತುಂಬಾ ಚಂದ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಯಾರಾದ್ರೂ ಇಷ್ಟವರೆಗೆ ಆ ತರ ಟ್ರೈ ಮಾಡ್ಲಿಲ್ಲ ಅಂದ್ರೆ. ಹನಿ ಒರೆಸ್ತಾ ಇದ್ದಾಳೆ. ಹನಿಗೆ ಚಿಕನ್ ಇತ್ತಲ್ಲ ಅದ್ರಲ್ಲೇ ಪ್ಯಾಕಿಂಗ್. ಸ್ವಲ್ಪ ಎಡಿಟಿಂಗ್ ಎಲ್ಲ ಉಂಟು ಇವತ್ತು. ವಿಡಿಯೋ ಹಾಕ್ಲಿಕ್ಕೆ ವೈಫೈ ಕನೆಕ್ಟ್ ಇಲ್ಲ, ಇನ್ನು ಸರಿ ಮಾಡ್ತಾ ಇದ್ದಾರ ಅಂತ. ಎಡಿಟ್ ಮಾಡಿ ಇಡುದು ನಾಳೆಗೆ ಆಗತ್ತಲ್ವಾ. ಕೃಷ್ಣ ಇಲ್ಲ, ಕೃಷ್ಣ ಅಲ್ಲಿ ಕೆಮ್ಮಣ್ಣಲ್ಲಿ ಕ್ರಿಕೆಟ್ ಎಲ್ಲ ಹಾಕೊಂಡು ಅಲ್ಲಿಗೆ ಹೋಗಿದ್ದಾನೆ. ಮೂವಿ ಆಗ್ತಾ ಉಂಟು, ನೋಡಿದ್ದೇನೆ, ಸ್ವಲ್ಪ ನೋಡಿದ್ದು. ಓಕೆ, ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತೇನೆ. ನಾನು ಮಲಗೋದು ಲೇಟ್ ಆಯ್ತು ಆಲ್ರೆಡಿ, ಗಂಟೆ ನೋಡಿದ್ರಲ್ಲ. ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ನೈಟ್, ಶುಭರಾತ್ರಿ, ಟೇಕ್ ಕೇರ್. ಹರೇ ಕೃಷ್ಣ ಎಲ್ರಿಗೂ.